ಮಂಗಳೂರಿನಲ್ಲಿ ಭಾರಿ ಮಳೆಗೆ ಊರೇ ಮುಳುಗಡೆ ಆಗಿದೆ. ಮಂಗಳೂರು ತಾಲೂಕಿನ ಅಡ್ಯಾಪಾಡಿ ಗ್ರಾಮ ಮುಳುಗಡೆ ಆಗಿರೋದು. ಭಾರಿ ಮಳೆಯಿಂದ ನೆರೆ ಬಂದು ಸಂಕಷ್ಟದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಗದ್ದೆ, ತೋಟ, ಕೃಷಿ ಭೂಮಿ ನೀರಿನಿಂದ ಆವೃತ ಆಗಿರೋದು. ಕಿಂಡಿ ಅಣೆಕಟ್ಟಿನಿಂದ ಅಡ್ಯಾಪಾಡಿಗೆ ನುಗ್ಗುವ ಫಲ್ಗುಣಿ ನದಿ. ಮನೆ, ಕೃಷಿ ತೋಟ, ಕೊಟ್ಟಿಗೆಗೆ ಜಲ ದಿಗ್ಬಂಧನ. ದನ ಕರುಗಳನ್ನು ಹೊರತರಲಾಗದೆ ಆತಂಕ. ಕೃಷಿಯನ್ನೇ ನಂಬಿ ಬದುಕ್ತಾ ಇರುವ ಜನರ ಬದುಕು ದುಸ್ತಾರ. ಅಡ್ಯಾಪಾಡಿ ಸಮೀಪವೇ ಇರುವಂಥ ಮರಮೂರು ಕಿಂಡಿ ಅಣೆಕಟ್ಟು ಬೃಹತ್ ಹೈಡ್ರೋಲಿಕ್ ಗೇಟ್ ಅಳವಡಿಸಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಹೇಳ್ತಿದ್ದಾರೆ. ನೋಡಿ ಅಲ್ಲಿ ಯಾವ ಥರ ಆಗಿದೆ ಅಂತ. ಮನೆ ಸುತ್ತ ಈ ಥರ ನೀರು. ಏನು ಮಾಡೋಕ್ಕಾಗತ್ತೆ? ಎಲ್ಲಿಗೆ ಹೋಗೋಕ್ಕಾಗತ್ತೆ ಹೇಳಿ? ಹೆಂಗೆ ಇಲ್ಲಿಂದ ಹೊರಗಡೆ ಹೋಗೋಕ್ಕಾಗತ್ತೆ? ನೀರು 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 ಸುತ್ತವೂ ನೀರು ಆವರಿಸ್ಕೊಂಡಿರುವಂಥದ್ದು. ಗದ್ದೆ, ತೋಟ, ಕೃಷಿ ಭೂಮಿ, ಮನೆ ಎಲ್ಲ ನೀರಿನಿಂದ ಆವೃತ ಆಗಿಬಿಟ್ಟಿದೆ. ಜಾನುವಾರುಗಳು ಎಲ್ಲವಕ್ಕೂ ಕೂಡ ಸಮಸ್ಯೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ನಮ್ಮ ಪ್ರತಿನಿಧಿ ಆದಿತ್ಯ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ತೀವ್ರಗೊಂಡಿದೆ. ಮಂಗಳೂರು ಸಮೀಪದ ಅಡ್ಯಾಪಾಡಿ ಇಡೀ ಗ್ರಾಮವೇ ಮುಳುಗಡೆ ಆಗಿ ಹೋಗಿದೆ. ನೆರೆ ಬಂದ ಕಾರಣದಿಂದಾಗಿ ಮನೆಗಳೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದನ್ನು ತಾವು ಗಮನಿಸ್ತಾ ಹೋಗ್ಬೋದು. ಕೃಷಿ ಭೂಮಿ, ಮನೆ, ಕೊಟ್ಟಿಗೆ ಎಲ್ಲವೂ ಕೂಡ ನೀರಿನಿಂದಾಗಿ ಮುಳುಗಡೆ ಆಗಿರುವಂಥದ್ದು. ಪ್ರತಿ ವರ್ಷ ಕೂಡ ಈ ಗ್ರಾಮದ ಜನರಿಗೆ ಇದೊಂದು ಶಾಪದ ರೀತಿಯಲ್ಲಿ ಪರಿವರ್ತನೆ ಆಗಿದೆ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾದ ಪರಿಣಾಮ ಮಂಗಳೂರಿನ ಅನೇಕ ಭಾಗದಲ್ಲಿ ಪ್ರವಾಹದ ಭೀತಿ, ಕೃತಕ ನೆರೆಯ ಭೀತಿ ನಿರ್ಮಾಣ ಆಗಿರುವಂಥದ್ದನ್ನು ನಾವು ಗಮನಿಸಿದ್ವಿ. ಸೊ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಈ ಅಡ್ಯಾಪಾಡಿ ಈಗ ಮುಳುಗಡೆ ಆಗಿರೋದು. ಏನು ನಮಗೆ ಅಕ್ಷರಶಃ ಇದೊಂದು ಅರ್ಥದಲ್ಲಿ ನದಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಇದು ನದಿ ಅಲ್ಲ. ಇದು ಸಾಮಾನ್ಯವಾಗಿರುವಂಥ ಒಂದು ಕೃಷಿ ಭೂಮಿ, ಜನ ನಿತ್ಯ ಓಡಾಟ ಮಾಡುವಂಥ ಭೂಮಿ, ಓಡಾಟಕ್ಕೆ ಅನುಕೂಲವಾಗಿರುವಂಥ ಭೂಮಿ. ಆದರೆ ಈಗ ಇಲ್ಲಿ ಸಂಪೂರ್ಣವಾಗಿ ಇದು ನೀರಿನಿಂದ ಆವೃತವಾಗಿದೆ. 1-2 ಫೀಟ್ ಅಲ್ಲ, ಸರಿಸುಮಾರು 15ರಿಂದ 20-25 ಫೀಟ್ವರೆಗೂ ಕೂಡ ಆಳ ಇರುವಂಥದ್ದನ್ನು ಗಮನಿಸ್ಬೋದು. ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿ ಅಡ್ಯಾಪಾಡಿ ಭಾಗದ ಜನ ಇದ್ದಾರೆ. ಮತ್ತು ಇದು ಕೃತಕ ನೆರೆ ಅಥವಾ ಪ್ರಾಕೃತಿಕ ವಿಕೋಪ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಮನುಷ್ಯ ನಿರ್ಮಿತ ಅನ್ನೋದು ಇವರ ಆಕ್ರೋಶ, ಆರೋಪ. ಸರಿಸುಮಾರು 13 ವರ್ಷಗಳಿಂದ ಈ ಒಂದು ನರಕ ಯಾತನೆಯನ್ನು ಇವರು ಅನುಭವಿಸ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ನಿರ್ಮಾಣವಾದಂಥ ಒಂದು ಕಿಂಡಿ ಅಣೆಕಟ್ಟಿನಿಂದ ಉಂಟಾಗಿರುವಂಥ ಒಂದು ಪರಿಸ್ಥಿತಿ ಇದು. ಈ ಅಡ್ಯಾಪಾಡಿಯ ಪಕ್ಕದಲ್ಲೇ ಫಲ್ಗುಣಿ ನದಿ ಹರಿತಾ ಇದೆ. ಸೊ ಆ ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂಥ ಮರವೂರು ಕಿಂಡಿ ಅಣೆಕಟ್ಟು, ಮರವೂರು ಡ್ಯಾಮ್ನಿಂದ ಉಲ್ಬಣವಾಗಿರುವಂಥ ಸಮಸ್ಯೆ ಇದು. ಸೊ ಆ ಅಣೆಕಟ್ಟು ಏನಿದೆ, ಆ ಕಿಂಡಿ ಅಣೆಕಟ್ಟಿನ ಒಂದು ಗಾತ್ರ ಅಂದ್ರೆ ಸರಿಯಾಗಿ ನೀರು ಹರಿದು ಹೋಗೋದಕ್ಕೆ ಬೇಕಾದಂಥ ಗಾತ್ರ ಅಲ್ಲಿ ಇಲ್ಲ. ಸೊ ಧಾರಾಕಾರ ಅಂದ್ರೆ ಒಂದು 24 ಗಂಟೆ ನಿರಂತರವಾಗಿ ಮಳೆ ಆಯಿತು ಅಂತ ಹೇಳಿದ್ರೆ ಅಡ್ಯಾಪಾಡಿ ಕನ್ಫರ್ಮ್ ಆಗಿ ಮುಳುಗಡೆ ಆಗುತ್ತೆ ಅನ್ನುವಂಥದ್ದು ಸದ್ಯ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಭಾಗದ ರಾಜಕಾರಣಿಗಳು, ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ತಾಲೂಕಿನ ತಹಶೀಲ್ದಾರ್ ಆಗಿರಬಹುದು, ಎಲ್ರಿಗೂ ಗೊತ್ತಿರುವಂಥ ಒಂದು ವಿಚಾರ ಇದು. ಆದರೆ ಎಲ್ಲರೂ ಕೂಡ ಅಸಹಾಯಕರ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಗ್ರಾಮಸ್ಥರು ಏನು ಹೇಳ್ತಾರೆ ಅಂದರೆ, ಆ ಡ್ಯಾಮ್ ಅನ್ನ ತೆರವುಗೊಳಿಸಿದ್ರೆ ಅಥವಾ ಅದಕ್ಕೊಂದು ಹೈಡ್ರಾಲಿಕ್ ಗೇಟ್ ಅಂತ ವ್ಯವಸ್ಥೆಗಳನ್ನೆಲ್ಲ ಮಾಡಿದರೆ, ನೀರು ಸರಿಯಾಗಿ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದರೆ ಒಂದು ಸಣ್ಣ ವಿಚಾರ, ಇದು ಕ್ಲಿಯರ್ ಆಗಿ ಹೋಗುತ್ತೆ ಅಂತ. ಆದರೆ 13 ವರ್ಷಗಳ ಕಾಲವೂ ಕೂಡ ಇವರು ಮನವಿ ಕೊಟ್ಟಿದ್ದೇ ಬಂತು. ಎಲ್ಲಿವರೆಗೆ ಅಂದರೆ ಆ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂಥ ಗುಂಡೂರಾವ್ ಅವರು ಕೂಡ ಇಲ್ಲಿಗೆ ಭೇಟಿ ನೀಡಿದ್ರು. ಒಂದು ಸಾಮೂಹಿಕ ಆತ್ಮಹತ್ಯೆಯ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಸೊ ನೀವು ಆ ಥರ ಎಲ್ಲ ಮಾಡ್ಕೋಬೇಡಿ, ನಾವು ಸರಿ ಮಾಡ್ಕೊಡ್ತೀವಿ ನಿಮ್ಗೆ ಅಂತ ಪ್ರತಿ ಮಳೆಗಾಲದಲ್ಲಿ ಹೇಳ್ತಾರೆ. ಆದರೆ ಆ ಬಳಿಕ ಎಲ್ಲರೂ ಕೂಡ ಇದನ್ನು ಮರೆತು ಹೋಗ್ತಾರೆ. ಮತ್ತೆ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಅಡ್ಯಾಪಾಡಿ ಇದೇ ರೀತಿ ಮುಳುಗಡೆ ಆಗುತ್ತೆ. ಸೊ ಗ್ರಾಮಸ್ಥರಾಗಿರುವಂಥ ಶಿವರಾಮ್ ಅವರು ನಮಗಿದ್ದಾರೆ, ಶಿವಾನಂದ್ ಅವರು ನಮಗಿದ್ದಾರೆ. ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಿದು ನರಕಯಾತನೆ? ಇದು ಮರವರಿಗೆ ಅಡ್ಡ ಕಟ್ಟಂತ ಅಣೆಕಟ್ಟಿನಿಂದ ಆದಂಥ ಸಮಸ್ಯೆ. 12-13 ಸಾಲಲ್ಲಿ ಆದಂಥ ಇದು ಅಣೆಕಟ್ಟು. ಆದ್ದರಿಂದ ನಮಗೆ ಪ್ರತಿ ವರ್ಷ 13-14 ವರ್ಷದಿಂದ ಇದೇ ಪರಿಸ್ಥಿತಿ. ಒಂದು ಮಳೆ ಬಂದರೆ ಸಾಕು, ಒಂದು 5 ಗಂಟೆ ಮಳೆ ಬಂದರೆ ನಮ್ಮ ಗ್ರಾಮ ಎಲ್ಲ ಮುಳುಗಡೆ. ಕೃಷಿ ಭೂಮಿ ಎಲ್ಲ, ಮನೆಗಳಿಗೆ ನೀರು ಹೋಗ್ತದೆ, ಅಟ್ಟಿಗಳಿಗೆ ನೀರು ಹೋಗ್ತದೆ, ಎಲ್ಲ ಆಗ್ತದೆ. ಆದರೂ ನಾವೊಂದು ರೈತ ಸಂಘದಿಂದ 10 ವರ್ಷದಿಂದ ಸತತವಾಗಿ ಅರ್ಜಿ ಕೊಟ್ಟು ಹೋರಾಟವನ್ನೆಲ್ಲ ಮಾಡ್ತಾ ಇದ್ದೇವೆ. ಎಲ್ಲ ಅಧಿಕಾರಿಗಳೆಲ್ಲ ಬರ್ತಾರೆ, ಎಲ್ಲ ಬಂದು ನೋಡಿ ನಮಗೆ ಭರವಸೆಯನ್ನು ಕೊಡೋದಲ್ಲದೆ ಅದಕ್ಕೆ ಎಮರ್ಜೆನ್ಸಿ ಗೇಟ್ ಅಂತ ಮಾಡುವಂಥ ವ್ಯವಸ್ಥೆ ಇಲ್ಲ. ಯಾಕಂದರೆ ಇಲ್ಲಿ ಮರವೂರು ಡ್ಯಾಮ್ನಲ್ಲಿ ಎಲ್ಲರಿಗೂ ಗೊತ್ತಿದ್ದ ಹಾಗೆ 8 ಫೀಟ್ ಬೆಡ್ ಮಾಡಿದರೆ, 3 ಫೀಟಿದ್ದು ಕಿಂಡಿ ಮಾಡಿದರೆ, 3 ಫೀಟಿದ್ದು ಫಿಲ್ಲರ್ ಉಂಟು. ಅದರಲ್ಲಿ ಸರಾಗವಾಗಿ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಇಲ್ಲ. ಅದಕ್ಕೆ ನಾವು ಒಂದೇ ಕೇಳುವುದು ಏನಂದರೆ, ಅದಕ್ಕೆ ಸರಾಗವಾಗಿ ಮಳೆಗಾಲ ನೀರು ಹೋಗುವಂಥದ್ದು ಎಮರ್ಜೆನ್ಸಿ ಗೇಟ್ ಮಾಡಿಕೊಡಿ ಅಂತಲೇ ನಮ್ಮ ಬೇಡಿಕೆ. ಅದನ್ನು ಇಷ್ಟರ ತನಕ ಅವರು ಮಾಡಲಿಲ್ಲ. ಮಾಡ್ತೇವೆ ಅಂತ ಹೇಳ್ತಾರೆ, ಎಲ್ಲ ಪ್ಲಾನ್ ಉಂಟು, ಅದು ಇದು ಅಂತ ಹೇಳ್ತಾರೆ. ಆದರೂ ಇಷ್ಟರ ತನಕ ಏನೂ ಮಾಡಲಿಲ್ಲ. ಇನ್ನು ಮುಂದೆ ಅದರಲ್ಲಿ ಮಾಡಲಿ ಅಂತ ನಮ್ಮ ಬೇಡಿಕೆ, ಬೇರೆ ಏನಿಲ್ಲ. ಅದೊಂದು ಮಾಡಿಕೊಟ್ರೆ ನಾವು ಎಲ್ಲರೂ ಬದುಕುವಂಥ ವಿಷಯ. ಯಾಕಂದರೆ ಇಲ್ಲಿ ಎಲ್ಲ ಕೃಷಿ ಭೂಮಿ, ಇದು ನದಿಯಲ್ಲ, ಎಲ್ಲ ಕೃಷಿ ಭೂಮಿ. ಈ ಕೃಷಿ ಭೂಮಿ ಈಗ ಎಲ್ಲ ಮುಳುಗಡೆ ಆದರೆ, ಕೃಷಿ ಹೋದರೆ ಏನು ಮಾಡೋದು? ಮತ್ತೆ ಕೃಷಿಯವರು ಕೃಷಿ ಮಾಡಿ ಪೇಟೆಗೆ ಹೋಗೋದು ಬೇಡ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಹಾಗಾದರೆ ಈ ಪರಿಸ್ಥಿತಿ ಬಂದರೆ ನಮ್ಮನ್ನು ನೋಡೋರು ಯಾರು? ಇದು ಇಲ್ಲಿನ ಗ್ರಾಮಸ್ಥರ ಮಾತು. ಸಾಕಷ್ಟು ಮನೆಗಳು
ಇಲ್ಲಿ ಇದೆ. ಸರಿಸುಮಾರು 30 ಮನೆಗಳು ಇಲ್ಲಿ ಇದೆ. ಸುಮಾರು 150 ಜನ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಬಹುಪಾಲು ಜನ ಈ ನರಕ ಯಾತನೆಯಿಂದ ಬೇಸತ್ತು ಬೇರೆ ಕಡೆ ಅವರು ವಲಸೆ ಹೋಗಿದ್ದಾರೆ. ಮಳೆಗಾಲದಲ್ಲಿ ನಮ್ಮ ಕೆಲಸಕ್ಕೆ ಹೋಗೋದಾಗೋದಿಲ್ಲ, ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ಆಗೋದಿಲ್ಲ. ಬೋಟ್, ಪ್ರತಿ ಮನೆಯೊಂದರಂತೆ ಬೋಟ್ ಇದೆ, ಆದರೆ ಅದು ಎಷ್ಟು ಸುರಕ್ಷಿತ? ಮಕ್ಕಳನ್ನ ಈ ತರ ಅಪಾಯಕಾರಿ ಸ್ಥಿತಿಯಲ್ಲಿ ಒಂದು ಬೋಟ್ನಲ್ಲಿ ಎಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಶಾಲೆಗೆ? ಈ ರೀತಿಯೆಲ್ಲ ಪರಿಸ್ಥಿತಿ ಮತ್ತೆ ಇದು ಮರುಕಳಿಸಿದೆ. ಈ ಬಾರಿ ಸಚಿವರಾಗಿ UT ಖಾದರ್ ಅವರು ಇದ್ದಾರೆ, ಅವರಾದ್ರೂ ಇದಕ್ಕೆ ಪರಿಹಾರವನ್ನ ಕಲ್ಪಿಸ್ತಾರಾ ಅನ್ನುವಂಥದ್ದು ಈಗ ಸದ್ಯ ಕಾಡ್ತಾ ಇರುವಂತ ಪ್ರಶ್ನೆ. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ TV5 ಮಂಗಳೂರು.